ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ಲಾಗ್. ನಾನು ಲಾಂಗ್ ಟೈಮ್ ಆಯಿತು ವೀಡಿಯೋಸ್ನ ಮಾಡಿ, ಅಂದರೆ ತಮ್ಮನ ಮದುವೆಯಲ್ಲಿ ಸ್ವಲ್ಪ ಬ್ಯುಸಿ ಆಗಿದೆ. ಸೊ ಹಾಗಾಗಿ ಪ್ರಿಪ್ರೇಷನಲ್ಲಿ ಹಾಗಾಗಿ ವೀಡಿಯೋಸ್ನ ಮಾಡಿರಲಿಲ್ಲ. ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಬಂದು ಹಳದಿ ಶಾಸ್ತ್ರಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ನಾವು ಚಪ್ರ ಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ. ಸೊ ಹಾಗಾಗಿ ಮೊದಲನೇ ಕಂಬನ ನಾವು ನೆಡಬೇಕಾದ್ರೆ ಚಪ್ರಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ. ಅದನ್ನು ಮಾಡ್ತಾ ಇರೋವಂಥದ್ದು. ಮೊದಲನೇ ಕಂಬಶಾಸ್ತ್ರನ ನಾವು 5ರಿಂದ 9 ಜನ ಹೆಂಗಸ್ರನ್ನ ಅಂದರೆ ಮುತ್ತೈದೆಯರನ್ನ ಕರ್ಕೊಂಡು ನಾವು ಮಾಡ್ತೀವಿ. ಸೊ ಹಾಗಾಗಿ ನಾವೂ ಕೂಡ ಇದನ್ನು ಮಾಡ್ತಾಯಿದ್ವಿ. ಅಂದರೆ ಅಕ್ಕ, ನನ್ನ ತಂಗಿ, ನಾನು ಎಲ್ಲ ಸೇರಿಕೊಂಡು, ಅಂದರೆ ಬೇರೆಯವ್ರನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ವಿ. ನಾವು ಆ್ಯಕ್ಚುಲಿ ಸಾಟರ್ಡೇ ಹಳದಿ ಶಾಸ್ತ್ರ ಮಾಡೋದಿತ್ತು, ಆದರೆ ಇದು ಫ್ರೈಡೇ ನಾವು ಕಂಬಶಾಸ್ತ್ರ ಮಾಡ್ತಾಯಿದ್ದೀವಿ. ನಾವು ಏನಕ್ಕೆ ಹಳದಿ ಸ್ಯಾರಿನ ಹಾಕಿದ್ದೀವಿ ಅಂತ ಹೇಳಿದರೆ, ಅಕ್ಕ ನಾನು ಹಳದಿ ಸ್ಯಾರಿನ ಹಾಕಿರೋದು ನಾವು ಹಳದಿ ಶಾಸ್ತ್ರಕ್ಕೆ ಹೋಗ್ತಾಯಿದ್ವಿ. ಭೂಮಿದು ಹಳದಿ ಶಾಸ್ತ್ರಕ್ಕೆ ನಾವು ಹೊರಟಿದ್ವಿ. ಹಾಗಾಗಿ ಹಳದಿ ಸ್ಯಾರಿನೇ ಹಾಕ್ಕೊಂಡು ನಾವು ಈ ಪೂಜೆ ಎಲ್ಲ ಮಾಡ್ಕೊತಾ ಇದ್ವಿ. ತುಂಬ ಖುಷಿ ಆಗುತ್ತೆ ಈ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ. ಈ ಶಾಸ್ತ್ರಗಳೆಲ್ಲ ಮಾಡುವಾಗ ಏನೋ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ದಿನಗಳ ನಂತರ, ನಮ್ಮ ಮದುವೆ ಆದಮೇಲೆ ಎಷ್ಟೋ ದಿನಗಳ ನಂತರ ನಾವು ಈ ಥರ ಶಾಸ್ತ್ರಗಳನ್ನ ಮಾಡ್ತಿರ್ತೀವಿ. ಸೊ ತುಂಬ ಖುಷಿಯಾಗಿ, ಅದರಲ್ಲೂ ತಮ್ಮನ ಮದುವೆ ಅಲ್ವಾ, ತುಂಬಾ ಖುಷಿ ಇತ್ತು ನಮಗಂತೂ. ಚೆನ್ನಾಗಿ ಶಾಸ್ತ್ರಗಳೆಲ್ಲ ಮುಗಿಸ್ಬೇಕು ಅಂತ ಹೇಳಿ ನಾವು ಕೂಡ ಎಲ್ಲ ಖುಷಿಯಾಗಿ ಮಾಡ್ತಾಯಿದ್ವಿ. ಪೂಜೆಗೆ ಏನೇನು ಬೇಕು ಅಲಂಕಾರ ಎಲ್ಲ ನಾನು ಮತ್ತು ಅಕ್ಕ ಮಾಡ್ಕೊತಾ ಇದ್ವಿ. ಹಾಗೆ ನಾನು ಹೂವೆಲ್ಲ ರೆಡಿ ಮಾಡಿಕೊಂಡು ಕಂಬಕ್ಕೆ ಕಟ್ಕೊತಾ ಇದ್ದೆ. ನಂತರ ಹಿರಿಯವ್ರು ಕೆಲವರು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಹಬ್ಬಿದ್ದು ದೊಡ್ಡಮ್ಮನ ಕರೆಸ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿಸಿದ್ವಿ. ಸೊ ಹಾಗಾಗಿ ಅವರು ಬಂದು ಪೂಜೆನ ಮಾಡ್ತಾಯಿದ್ರು. ಅಂದರೆ ಅವ್ರು ನೀವೇ ಮಾಡಿ, ನಾನು ಆಮೇಲೆ ಮಾಡ್ತೀನಿ ಹಾಗೆ ಅಂತ ಹೇಳ್ತಾಯಿದ್ರು. ಇಲ್ಲ, ನಾವು ನೀವೇ ಮಾಡಬೇಕು ಅಂತ ಹೇಳಿ ಅವ್ರ ಫಸ್ಟ್ ಪೂಜೆ ಮಾಡಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಸಿದ್ವಿ. ತುಂಬ ದಿನದಿಂದ ನಾನು ವೀಡಿಯೋಸ್ನೇ ಮಾಡೋಕ್ಕಾಗಲಿಲ್ಲ. ಅಂದರೆ ವೀಡಿಯೋಸ್ ಮಾಡ್ಕೊಂಡ್ರೂ ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ನಾನು ಕೂಡ ಬ್ಯುಸಿ ಇದ್ದೆ ತುಂಬ. ತಮ್ಮಂದು ಪರ್ಚೇಸಿಂಗ್ ಇರ್ಬೋದು, ಅಥವಾ ನಮ್ಮ ಭೂಮಿದು ಪರ್ಚೇಸಿಂಗ್ ಇರ್ಬೋದು, ಅಥವಾ ಫ್ಯಾಮಿಲಿದ್ದು ಎಲ್ಲರೂ ತೊಗೊಳ್ಳೋದು, ಹೊಸ ಬಟ್ಟೆಗಳು ಇದೆಲ್ಲ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ತುಂಬ ಬ್ಯುಸಿ ಆಗಿಬಿಟ್ಟಿದೆ ನಾನು ಕೂಡ. ಹಾಗಾಗಿ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ. ವೀಡಿಯೋಸ್ ಎಲ್ಲ ಮದುವೆದು ಎಲ್ಲ ವೀಡಿಯೋಸ್ನು ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ಖುಷಿಯಿಂದ ನೋಡಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ. ನಾವು ಹಳದಿ ಶಾಸ್ತ್ರಕ್ಕೆ ಬೇಗ ಹೋಗಬೇಕಿತ್ತು. ಆಲ್ರೆಡಿ ಟೈಮ್ ಆಗ್ತಾಯಿತ್ತು. 12ಗೆ ಅವಳಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದವಳು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗಬೇಕಿತ್ತು. ಅಂದರೆ ಮೆಹಂದಿಯವ್ರನ್ನ ಕೂಡ ನಾವು ಅಲ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಅದಕ್ಕೇ ನಾವು ಹೊರಟಿದ್ವಿ. ಹಂಗೇ ಹಳದಿ ಶಾಸ್ತ್ರನೂ ಕೂಡ ಮುಗಿಸ್ಕೊಂಬರೋಣ ಅಂತ ಹೇಳಿ ತುಂಬಾ ಕರೆದಿದ್ಲು, ಬನ್ನಿ ಆಂಟಿ ಅಂತ ಹೇಳಿ ಅವಳು ಕೂಡ. ಹಾಗಾಗಿ ಹೊರಟಿದ್ವಿ. ಹೊರಡೋಕ್ಕೆ ಮುಂಚೆ ನಾವು ಇದನ್ನೆಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಮಾಡ್ತಿದ್ವಿ. ನೋಡಿ ಗೈಸ್, ಈ ಥರ ಮೊದಲನೇ ಒಂದು ಕಂಬನ ನಾವು ನೆಡ್ತೀವಲ್ಲ, ಅದಕ್ಕೆ ಬಾಳೆಕಂದನ ಕಟ್ಟಿ ಮತ್ತು ನಾವು ದವಸ ಧಾನ್ಯಗಳನ್ನ ಸೇರಿಸಿ ಒಂದು ಬಿಳಿ ಬಟ್ಟೆನ ಹಳದಿ ಬಣ್ಣಕ್ಕೆ ತಂದು, ಅಂದರೆ ಹಳದಿ ಜೊತೆ ಮಿಕ್ಸ್ ಮಾಡಿ ಒಂದು ಬಿಳಿ ಬಟ್ಟೆಗೆ ನಾವು ದವಸ ಧಾನ್ಯಗಳನ್ನ ಕಟ್ಕೊಂಡು ನಾವು ಇದಕ್ಕೆ ಕಟ್ತೀವಿ. ಬಾಳೆಕಂದು ಮತ್ತು ಕಂಬಕ್ಕೆ ಸೇರಿಸಿ ಕಟ್ತೀವಿ. ಆ ಥರದ್ದೆಲ್ಲ ನಾವು ಪೂಜೆಗಳನ್ನ ಮಾಡ್ಕೊತಾ ಇದ್ವಿ. ನಾವು ಹಳದಿಗೆ ಪ್ರಿಪ್ರೇಷನ್ ಎಲ್ಲ ಕೂಡ ಮಾಡಬೇಕಿತ್ತು ಈವ್ನಿಂಗು. ಸೊ ಹಾಗಾಗಿ ಬೇಗ ಮುಗಿಸ್ಕೊಂಬರೋಣ ಅಂತ ಹೇಳಿ ನಾವು ಬೇಗ ಕೆಲಸಗಳನ್ನ ಇಲ್ಲಿ ಮಾಡ್ಕೊತಾ ಇದ್ವಿ. ನನ್ನ ತಮ್ಮನು ನೀವು ನೋಡ್ತಿದ್ದೀರಲ್ಲ, ಅವನು ಕೂಡ ಪೂಜೆ ಮಾಡ್ತಿದ್ದಾನೆ. ಅಂದರೆ ಮೊದಲನೇ ಕಂಬಕ್ಕೆ ಅವನು ಕೂಡ ಪೂಜೆ ಮಾಡ್ತಿದ್ದಾನೆ. ನನ್ನ ತಮ್ಮ ಆ್ಯಕ್ಚುಲಿ ಮೈಸೂರಲ್ಲೇ ಇರೋದಾದ್ರೂ ಕೂಡ ಅವ್ರ ಅಪ್ಪನ ಮನೆಯಲ್ಲಿ ಹಳ್ಳಿಯಲ್ಲೇ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ವಿ. ನಾವು ಬಂದು ಸಾಟರ್ಡೇ ದೇವ್ರನ್ನ ಕೂಡ ತರಬೇಕಿತ್ತು. ಸೊ ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ತುಂಬಾ ಇತ್ತು. ಆದ್ರೂ ನಿಮ್ಗೆ ಗೊತ್ತಲ್ಲ, ಮಾಡೋ ಅಂಥದ್ದನ್ನು ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತಾಯಿತ್ತು ನಮ್ಮ, ಅಂದರೆ ಏನದು ಕೆಲಸಗಳು ಸ್ವಲ್ಪ ಸ್ಲೋ ಆಗ್ತಾಯಿತ್ತು. ಬಟ್ ಟೈಮ್ ಟು ಟೈಮ್, ಅಂದರೆ ಏನು ಟೈಮ್ ಕೊಟ್ಟಿರ್ತಾರೆ ಪುರೋಹಿತರು ಆ ಟೈಮ್ಗೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಬೇಗ ಆ್ಯಕ್ಚುಲಿ ಕೆಲಸಗಳನ್ನ ಮುಗಿಸ್ಕೊತಾ ಇದ್ವಿ. ಹಾಗೂ ಪೂಜೆಗಳನ್ನ ಕೂಡ ಮುಗಿಸ್ಕೊತಾ ಇದ್ವಿ. ನಮ್ಮ ಫ್ರೆಂಡ್ ಚೇತನು ಕೂಡ ವೆಯ್ಟ್ ಮಾಡ್ತಾಯಿದ್ವಿ ಜೊತೆಗೆ. ಅಂದರೆ ಅವ್ರು ಬಂದ ತಕ್ಷಣ ನಾವು ಹೊರಡಬೇಕಿತ್ತು. ಅಂದರೆ ಇವಾಗ ಹಬಿ ಬರೋಕ್ಕಾಗಲ್ಲ ಅಲ್ವಾ ಹುಡುಗಿ ಮನೆಗೆ. ಹಾಗಾಗಿ ನಾವು ಕೂಡ ಅವ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಕಾರ್ ಡ್ರೈವಿಂಗ್ ಮಾಡಿಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಸೊ ಅಷ್ಟೊತ್ತಿಗೆ ನಾವು ಪೂಜೆ ಎಲ್ಲ ಮಾಡ್ಕೊಂಬರೋಣ ಚೇತು ಬರೋಷ್ಟರಲ್ಲಿ ಅಂತೇಳಿ ಮಾಡ್ಕೊತಾ ಇದ್ವಿ. ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಎತ್ತಿಟ್ಬಿಟ್ಟು ಹಾಗೆ ಹೊರಡೋಣ ಅಂತ ಹೇಳಿ ನಾವು ಕೂಡ ರೆಡಿ ಆಗಬೇಕಂತ ಹೊರಟ್ವಿ. ಅಷ್ಟು ಚೇತನು ಕೂಡ ಬಂದ. ಚೇತನ ಕರ್ಕೊಂಡು ಮೈಸೂರಿಂದ ನಮಗೆ ಮೆಹಂದಿ ಹಾಕಬೇಕಂತ ಹೇಳಿ ಹುಡುಗಿಗೆ ಮೈಸೂರಿಂದ ಹಿಂದಿ ಹುಡುಗರು ಬರ್ತಿದ್ರು. ಅವ್ರನ್ನ ಕೂಡ ನಾವು ಬಿಳ್ಕೆರೆಯಲ್ಲಿ ಪಿಕಪ್ ಮಾಡಿಕೊಂಡು ನಾವು ಹೋಗಬೇಕಿತ್ತು ಊರಿಗೆ. ಸೊ ಹಾಗಾಗಿ ಹೊರಟ್ವಿ. ನಾವು ಎಲ್ಲನೂ ಮುಗಿಸ್ಕೊಂಡು ಹೊರಟ್ವಿ.
ಇವನು ಕೂಡ ತಮ್ಮ ಆ ಕಡೆಯಿಂದ ಬಂದರೆ ಅವಳು ಅಕ್ಕನ ಮಗಳಾಗಿರೋದ್ರಿಂದ ನಾವು ಅಲ್ಲಿಗೂ ಹಳದಿ ಶಾಸ್ತ್ರಕ್ಕೆ ಹೋಗಬೇಕಿತ್ತು ಆ್ಯಂಡ್ ಮೆಹಂದಿ ಕೂಡ ಹಾಕ್ಸ್ಲಿಕ್ಕೆ ಹೋಗಬೇಕಿತ್ತು. ಹಾಗಾಗಿ ಎರಡೂ ಮುಗಿಸ್ಕೊಂಡಂಗೆ ಆಗುತ್ತೆ ಒಟ್ಟಿಗೆ ಅಂತ ಹೇಳಿ ಹೊರಡಕ್ಕೆ ನಾವು ಕೂಡ ರೆಡಿ ಆಗ್ತಾಯಿದ್ವಿ. ಅಂದರೆ ಇದೆಲ್ಲ ಎತ್ತಿಟ್ಬಿಡೋಣ ಪೂಜೆದು ಅಂತ ಹೇಳಿ ಎತ್ತಿಡ್ತಾಯಿದ್ವಿ ಎಲ್ಲನೂ. ಅಷ್ಟರಲ್ಲಿ ಚೇತು ಕೂಡ ಬಂದ. ಅವಳಿಗೆ 12ಗೆ ಹಳದಿ ಸ್ಟಾರ್ಟ್ ಆಗುತ್ತೆ. ಹಳದಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಮೆಹಂದಿ ಹಾಕ್ಸ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೊರಟ್ವಿ. ಬಟ್ ನೋಡೋಣ ಏನಾಗುತ್ತೆ, ಅಲ್ಲಿ ಹೇಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಡಿಸೈಡ್ ಮಾಡೋಣ ಅಂತ ಹೇಳಿ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡೋಣ ಆದಷ್ಟು ಬೇಗ ಬರಬೇಕು, ಯಾಕಂದರೆ ಇಲ್ಲೂ ಕೂಡ ನಾವು ನಾಳೆ ಹಳದಿಗೆಲ್ಲ ರೆಡಿ ಮಾಡ್ಕೊಬೇಕು. ಹಾಗಾಗಿ ಬೇಗ ಬರಬೇಕು ಅಂತ ಹೇಳಿ ಚೇತು ಬಂದ ತಕ್ಷಣ ನಾವು ಹೊರಟುಬಿಟ್ವಿ. ಪೂಜೆ ಎಲ್ಲ ಮುಗೀತು. ಅಷ್ಟರಲ್ಲಿ ಚೇತುನು ಕೂಡ ಬಂದ. ಹಾಗೆ ನಾವು ಬೆಳ್ಕೆರೆಗೆ ಬಂದು ಮೆಹಂದಿ ಅವ್ರನ್ನ ಕೂಡ ಕರ್ಕೊಂಡು, ಅವರು ಮೈಸೂರಿಗೆ ಬಂದಿದ್ದರು, ಮೈಸೂರಿಂದ ಬೆಳ್ಕೆರೆಗೆ ಬಂದಿದ್ದರು. ಸೊ ಅವ್ರನ್ನ ಕರ್ಕೊಂಡು ನಾವು ಊರಿಗೆ ಹೋಗೋಣ ಅಂತ ಹೇಳಿ ಹಳದಿ ಶಾಸ್ತ್ರ ಇರೋ ಮನೆಗೆ, ಅಂದರೆ ಭೂಮಿ ಮನೆಗೆ ಹೊರಟ್ವಿ. ನೀವಿಲ್ಲಿ ನೋಡ್ತಿರ್ಬೋದು ಡೆಕೋರೇಷನ್ ಎಲ್ಲ ಆಲ್ರೆಡಿ ಮಾಡಿದ್ರು ಹಳದಿ ಶಾಸ್ತ್ರಕ್ಕೆ ಅಂತ ಹೇಳಿ. ನಮ್ಮ ಹುಡುಗಿನೂ ಕೂಡ ರೆಡಿ ಆಗಿದ್ದು, ಫೋಟೋಗ್ರಾಫರ್ ಕೂಡ ಬಂದಿದ್ದರು, ಅವರು ಕೂಡ ನಮ್ಮ ಹುಡುಗ್ರೇನೆ. ಸೊ ತುಂಬ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. Sing
you see